ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಂ ವಿಷಜೇ ಭವರೋಗಿಣಂ ನಿಧಯೇ ಸರ್ವವಿದ್ಯಾನಂ ದಕ್ಷಿಣಾಮೂರ್ತಯೇ ನಮಃ. ಪ್ರಿಯ ವೀಕ್ಷಕ ಬಾಂಧವರೇ, ಎಲ್ಲರಿಗೂ ನಿಮ್ಮ ಶಿವಂ ದೀಕ್ಷಿತ್ ಮಾಡುವ ನಮಸ್ಕಾರಗಳು. ದಿನಾಂಕ 21ನೇ ತಾರೀಕು 7ನೇ ತಿಂಗಳು 2024ನೇ ಭಾನುವಾರ, ಶ್ರೀ ಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಯಾನೆ ಗ್ರೀಷ್ಮ ಋತು ಆಷಾಢ ಮಾಸೆ ಶುಕ್ಲ ಪಕ್ಷ ಶುಭವಾರ ಭಾನುವಾರ. ಈ ದಿನ ತಿಥಿ ಪೌರ್ಣಿಮಾ ತಿಥಿ ಇದೆ. ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಇದೆ. ಯೋಗ ವಿಷ್ಕಂಭ ಯೋಗ ಮಧ್ಯಾಹ್ನ ರಾತ್ರಿ 2 ಗಂಟೆವರೆಗೂ ಇದೆ. ತದನಂತರ ಸಿದ್ಧ ಯೋಗ ಇದೆ. ಸೊ ಈ ದಿನದ ವಿಶೇಷತೆ ಏನಂತಂದ್ರೆ ಗುರು ಪೌರ್ಣಿಮಾ ತಿಥಿ. ಗುರು ಪೌರ್ಣಿಮಾ ಅಂತಂದ್ರೆ ತುಂಬಾ ಎಲ್ಲರಿಗೂ ವಿಶೇಷವಾದ ದಿನ. ವರ್ಷಕ್ಕೆ ಒಂದು ಸಾರಿ ಬರ್ತಕ್ಕಂಥದ್ದು ಗುರು ಪೌರ್ಣಿಮೆ. ಈ ಪೌರ್ಣಿಮೆ ದಿವಸ ಗುರುಗಳಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸುವ ದಿನ. ಗುರು ಅಂತಂದ್ರೆ ಮನುಷ್ಯನ ಜೀವನದಲ್ಲಿ ಕತ್ತಲೆಯಿಂದ ಬೆಳಕಿನೆಡೆಗೆ ದಾರಿಯನ್ನ ತೋರಿಸುತ್ತವರಿಗೆ ನಾವು ಗುರು ಅಂತ ಹೇಳ್ತೀವಿ. ಸೊ ಯಾರಾದ್ರೂ ನಿಮಗೆ ಗುರುಗಳಿದ್ದಾರೆ, ಆ ಗುರುಗಳಿಗೆ ಇವತ್ತು ಒಂದು ಕೃತಜ್ಞತೆಯನ್ನು ಸಲ್ಲಿಸುವ, ಧನ್ಯವಾದಗಳನ್ನ ಸಲ್ಲಿಸುವ ದಿನ. ಈ ದಿನ ಗುರುಗಳಾದಂತಹ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಶಿರಡಿ ಸಾಯಿಬಾಬಾ ಆಗಿರ್ಬೋದು, ಗುರು ದತ್ತಾತ್ರೇಯ ಸ್ವಾಮಿಗಿರ್ಬೋದು, ದಕ್ಷಿಣಾಮೂರ್ತಿ ಆಗಿರ್ಬೋದು, ಗುರುಗ್ರಹಕ್ಕೆ ಪೂಜೆ ಮಾಡೋದ್ರಿಂದ ಸಕಲ ಕಷ್ಟಗಳು ಪರಿಹಾರ ಆಗುತ್ತದೆ. ಯಾರಾದ್ರೂ ಉದ್ಯೋಗ ಸಿಗಬೇಕಂತೇಳಿ ಪ್ರಯತ್ನ ಪಡ್ತಾ ಇದ್ದೀರೋ ಅಂತವರು ಈ ದಿನ ಗುರುವಾರ ದಿವಸ, ಮತ್ತೆ ಯಾರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಬೇಕೋ, ಮತ್ತೆ ಸ್ಯಾಲ್ರಿ ಜಾಸ್ತಿ ಬೇಕೋ, ಹಣ ಸಂಪಾದನೆ ಯಾರಿಗೆ ಬೇಕೋ, ಹಣಕಾಸಿನ ಸಮಸ್ಯೆಗಳಿಂದ ಯಾರು ಬಳಲ್ತಾ ಇದ್ದೀರಾ, ಸಾಲ ಬಾಧೆಯಿಂದ ಯಾರು ಬಳಲ್ತಾ ಇದ್ದೀರಾ, ಈ ದಿನ ಸಂಕಲ್ಪ ಮಾಡಿಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತದೆ. ಈ ದಿನ ನೀವೆಲ್ಲರೂ ಮಾಡಬೇಕಾದ ಕಾರ್ಯ ಏನಂತಂದ್ರೆ, ಬೆಳಗ್ಗೆ ಎದ್ದು ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡ್ಕೊಳ್ಳಿ. ಸ್ನಾನ ಮಾಡುವಾಗ ನೀರಿನಲ್ಲಿ ಸ್ವಲ್ಪ ಹರಳಿ ಮರದ ಎಲೆಗಳನ್ನ ಹಾಕಿಕೊಂಡು ಸ್ನಾನ ಮಾಡೋದ್ರಿಂದ ಗುರುಗ್ರಹ ಪ್ರಾಪ್ತಿಯಾಗುತ್ತದೆ, ಗುರುಬಲ ಸಿದ್ಧಿ ಆಗುತ್ತದೆ. ತದನಂತರ ಬೆಳಗ್ಗೆ 6ರಿಂದ 7 ಗಂಟೆ ಮಧ್ಯದಲ್ಲಿ ಸಮಯದಲ್ಲಿ ಒಂದು ಹಳದಿ ಕಲರ್ ಬಣ್ಣದ ವಸ್ತ್ರವನ್ನ ತೆಗೆದುಕೊಂಡು ಅದರಲ್ಲಿ ಕಡಲೆ ಕಾಳನ್ನ ಹಾಕಿ, ಚಣಕ ಧಾನ್ಯವನ್ನ ಹಾಕಿ, ಸ್ವಲ್ಪ ಬಂಗಾರವನ್ನ ಹಾಕಿ ಮಂತ್ರವನ್ನ ಹೇಳ್ಕೊಳ್ಳಿ. ದೇವನಾಂಚ ಋಷಿನಾಂಚ ಗುರುಕಾಂಚಾನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಓಂ ಶ್ರೀಂ ಬೃಹಸ್ಪತೇ ನಮಃ ಅಂತೇಳಿ ಆ ಗಂಟನ್ನ ಕಟ್ಟಿ, ಆ ಗಂಟೆಗೆ ವಿಭೂತಿ, ಗಂಧ, ಅಕ್ಷತ, ಅರಿಶಿನ, ಕುಂಕುಮಗಳನ್ನು ಇಟ್ಟು ಅರಳಿ ಮರದ ಎಲೆಗಳಿಂದ ಮತ್ತೆ ಸೇವಂತಿಗೆ ಹೂವುಗಳಿಂದ, ಹಳದಿ ಬಣ್ಣದ ಹೂಗಳಿಂದ ಓಂ ಶ್ರೀಂ ಬೃಹಸ್ಪತಯೇ ನಮಃ ಇಲ್ಲ ಓಂ ಶ್ರೀ ಗುರವೇ ನಮಃ ಅಂತೇಳಿ 108 ಬಾರಿ ಜಪವನ್ನ ಮಾಡಿ, ತದನಂತರ ಧೂಪವನ್ನ ಸಮರ್ಪಿಸಿ, ದೀಪವನ್ನ ಮಂಗಳಾರತಿಯನ್ನು ಮಾಡಿ, ತೆಂಗಿನಕಾಯಿಯನ್ನು ಹೊಡೆದು ವೀಳ್ಯದಲ್ಲಿ ತಾಂಬೂಲವನ್ನು ಕೊಟ್ಟು, ಗುರುಗಳಿಗೆ ಸಿಹಿ ಅಂದ್ರೆ ತುಂಬಾ ಇಷ್ಟ, ಆದ್ರಿಂದ ಪಾಯಸವನ್ನ ಆಗಲಿ, ಸಿಹಿ ಪೊಂಗಲನ್ನಾಗ್ಲಿ, ಬೆಲ್ಲವನ್ನ ಆಗಲಿ ದೇವರಿಗೆ ನೈವೇದ್ಯವನ್ನ ಮಾಡೋದ್ರಿಂದ ಗುರುಗ್ರಹ ಪ್ರಾಪ್ತಿಯಾಗುತ್ತದೆ. 108 ಬಾರಿ ಗುರುಗ್ರಹ ಜಪಸ್ತೋತ್ರವನ್ನ ಪಠನೆ ಮಾಡೋದ್ರಿಂದ ಮತ್ತೆ ನಿಮ್ಗೆ ಹತ್ತಿರ ಇರತಕ್ಕಂತ ದಕ್ಷಿಣಾಮೂರ್ತಿ ದೇವರಿಗೆ ಕಡಲೆ ಕಾಳಿನ ನೆನೆಸಿ ಆರವನ್ನ ಹಾಕೋದ್ರಿಂದ ಗುರುಗ್ರಹ ದೋಷ ನಿವಾರಣೆ ಆಗುತ್ತದೆ. ಯಾರಾದ್ರೂ ಉದ್ಯೋಗ ಸಿಗ್ಬೇಕಂತ ಪ್ರಯತ್ನ ಪಡ್ತಾ ಇದ್ದಾರಾ, ಇಲ್ಲ ಮನೆ ಕಟ್ಟಬೇಕಂತ ಪ್ರಯತ್ನ ಪಡ್ತಾ ಇದ್ದಾರಾ, ಇಲ್ಲ ಧನ ಸಂಪಾದನೆ ಜಾಸ್ತಿ ಆಗೋ ಪ್ರಯತ್ನ ಪಡ್ತಾ ಇದ್ದಾರಾ, ಇಲ್ಲ ಸೈಟ್ ತೊಳ್ಬಂದಿದ್ದೀರಾ, ಮನುಷ್ಯ ಜೀವನದಲ್ಲಿ ಏನೇ ಅಭಿವೃದ್ಧಿ ಆಗ್ಬೇಕಂದ್ರೆ ಗುರುಬಲ ತುಂಬಾ ಬಹಳ ಮುಖ್ಯವಾದದ್ದು. ಯಾರಾದ್ರೂ ಗುರುಬಲದಿಂದ ಗುರುಬಲ ಇಲ್ಲದೆ ಇರತಕ್ಕಂಥವ್ರು ಈ ಗುರುಗ್ರಹ ಪೂಜೆ ಮಾಡೋದ್ರಿಂದ ಪ್ರಾಪ್ತಿ ಆಗುತ್ತದೆ. ಮತ್ತೆ ಯಾರಾದ್ರೂ ತಮಗೆ ಗುರುಗಳಿರ್ತಾರೋ, ಇಲ್ಲ ಪಾಠ ಕಲಿಸಿರೋರಾಗಿರ್ಬೋದು, ಗುರು ಮಾರ್ಗವನ್ನ ಜೀವನದಲ್ಲಿ ಬದುಕುವ ಮಾರ್ಗವನ್ನ ತೋರಿಸಿರೋದು ಅಂತವರೆಗೆ ನೀವು ಕಡಲೆ ಕಾಳವನ್ನ, ಬಾಳೆಹಣ್ಣ, ವೀಳ್ಯದೆಲೆ, ಪಂಚ ಪಲ್ಲವಗಳನ್ನ, ಬೆಲ್ಲವನ್ನ ನೀಡೋದ್ರಿಂದ ನಿಮಗೆ ಗುರುಗ್ರಹ ಅನುಗ್ರಹ ಸಿದ್ಧಿ ಆಗುತ್ತದೆ. ಈ ಒಂದು ಪೌರ್ಣಿಮಾ ತಿಥಿಯನ್ನ, ಅದು ಭಾನುವಾರ ಪೌರ್ಣಿಮಾ ತಿಥಿ ಬಂದಿರೋದು ತುಂಬಾ ವಿಶೇಷ. ಗುರು ಬಂದಿರೋದ್ರಿಂದ ಗುರು ಹಿರಿಯರಿಗೆ ನಮಸ್ಕಾರ ಮಾಡೋದ್ರಿಂದ ಒಳ್ಳೆಯದಾಗುತ್ತದೆ. ಮೊದಲಿಗೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ, ತದನಂತರ ಗುರುಗಳಿಗೆ ನಮಸ್ಕಾರ ಮಾಡಿ, ಯಾರಿಗೂ ಸಾಧ್ಯವೋ ಅವರು ಗುರು ದತ್ತಾತ್ರೇಯ ಸ್ವಾಮಿನ ದರ್ಶನ ಮಾಡಿ, ಗಾಣಗಾಪುರಕ್ಕೆ ಹೋಗಿ ದತ್ತಾತ್ರೇಯ ದರ್ಶನ ಮಾಡಿದ್ರೆ ಒಳ್ಳೆಯದಾಗುತ್ತದೆ. ಮತ್ತೆ ಶಿರಡಿ ಸಾಯಿಬಾಬಾ ದೇವರನ್ನ ದರ್ಶನ ಮಾಡೋದ್ರಿಂದ ಒಳ್ಳೆಯದಾಗುತ್ತದೆ. ತದನಂತರ ದಕ್ಷಿಣಾಮೂರ್ತಿನ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತದೆ. ರಾಘವೇಂದ್ರ ಸ್ವಾಮಿನ ಪೂಜೆ ಮಾಡೋದ್ರಿಂದ
ಒಳ್ಳೆಯದಾಗುತ್ತದೆ. ಆದ್ರಿಂದ ಎಲ್ಲರೂ ಗುರು ಪೌರ್ಣಿಮೆ ದಿವಸವನ್ನು ಯಾರು ಮಿಸ್ ಮಾಡ್ಕೊಳ್ಬೇಡಿ. ಯಾರಾದ್ರೂ ಉದ್ಯೋಗದಿಂದಲೇ ಕಷ್ಟಪಡ್ತಾ ಇದ್ದೀರಾ, ಹಣಕಾಸು ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ, ಮತ್ತೆ ಹೈಯರ್ ಎಜುಕೇಶನ್ ಮಾಡೋದಕ್ಕೆ ಅಡ್ಡಿ ಆತಂಕಗಳು ಬರ್ತಾ ಇದ್ರು ಅಂತವರು ಈ ಗುರುಗ್ರಹ ಪೂಜೆಯನ್ನು ಮಾಡಿದ್ರೆ ಮರಿಬೇಡಿ. ಈ ಪೌರ್ಣಿಮಾ ತಿಥಿಯನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಮತ್ತೆ ಗುರು ಪೌರ್ಣಿಮಾ ತಿಥಿ ಬಂದು ಶನಿವಾರ ಸಾಯಂಕಾಲ 4:56 ಭಾನುವಾರ ಸಾಯಂಕಾಲ 4:56 ಇರುತ್ತದೆ. ಈ ಸಮಯದಲ್ಲಿ ಗುರು ಪೌರ್ಣಿಮೆನ ಆಚರಣೆ ಮಾಡೋದು ತುಂಬಾ ಒಳ್ಳೆಯದು. ಮತ್ತೆ ಯಾರಿಗಾದ್ರೂ ನದಿಗಳ ಹತ್ತಿರ ಇರುತ್ತದೋ, ಸಮುದ್ರಗಳ ಹತ್ತಿರ ಇರ್ತದೋ, ನದಿ ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತದೆ. ನದಿ ಸ್ನಾನ ಮಾಡುವಾಗ ನದಿ ಶ್ಲೋಕವನ್ನ ಹೇಳ್ಕೊಳ್ಳಿ, ಗುರು ಜಪವನ್ನು ಹೇಳ್ಕೊಳ್ಳಿ. ನದಿ ಸ್ನಾನ ಮಾಡೋದ್ರಿಂದ ಒಳ್ಳೆಯದಾಗುತ್ತದೆ. 17 ಒಂದು ಹರಳಿ ಮರದ ಎಲೆಗಳನ್ನ ಇಟ್ಟು ತಲೆ ಮೇಲೆ ಇಟ್ಕೊಂಡು ಸ್ನಾನ ಮಾಡೋದ್ರಿಂದ ಗುರುಗ್ರಹ ಪ್ರಾಪ್ತಿ ಆಗುತ್ತದೆ. ಎಲ್ಲರಿಗೂ ಶುಭವಾಗ್ಲಿ. ಶುಭಂ ಭೂಯಾತು. ಗುರವೇ ಸರ್ವಲೋಕಾನಂ ಭಿಷಜೇ ಭವರೋಗಿಣಂ ನಿಧಯೇ ಸರ್ವವಿದ್ಯಾನಂ ದಕ್ಷಿಣಾಮೂರ್ತಯೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರನ ಪೂಜೆ ಮಾಡಿ ತಂದೆ ತಾಯಿನ ಆರಾಧಿಸಿ ತಂದೆ ತಾಯಿನ ಪ್ರೀತಿಯಿಂದ ನೋಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ಈ ಒಂದು ಗುರು ಪೌರ್ಣಿಮೆಯನ್ನ ಎಲ್ಲರೂ ಸದ್ವಿನಿಯೋಗ ಮಾಡಿಕೊಳ್ಬೇಕಾಗಿ ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ಇಲ್ಲಿ ಪೌರ್ಣಿಮಾ ತಿಥಿ ಅಂತಂದ್ರೆ, ಪೂರ್ಣಿಮಾ ಅಂತಂದ್ರೆ ಚಂದ್ರ, ತಾಯಿ. ಆದ್ರಿಂದ ತಾಯಿ ಸೇವೆಯನ್ನು ಮಾಡೋದ್ರಿಂದ ಮತ್ತೆ ದೇವಿ ಆರಾಧನೆ ಪೌರ್ಣಿಮಾ ತಿಥಿ ಬಂದ್ರಿಂದ ಪ್ರತ್ಯಂಗಿ ದೇವಿ ಆರಾಧನೆ ಮಾಡೋದ್ರಿಂದ, ರಾಜಶ್ಯಾಮಲ ದೇವಿನ ಆರಾಧನೆ ಮಾಡೋದ್ರಿಂದ, ದುರ್ಗಾದೇವಿ ಆರಾಧನೆ ಮಾಡೋದ್ರಿಂದ ಶತ್ರುಗಳ ಬಾಧೆ ನಿವಾರಣೆ ಆಗುತ್ತದೆ. ಮಾಟ ಮಂತ್ರ ಪರತಂತ್ರ ಯಂತ್ರಾದಿ ದೋಷಗಳ ನಿವಾರಣೆ ಆಗುತ್ತದೆ. ಮತ್ತೆ ನಿಮ್ಮ ತಾಯಿಯನ್ನ ಸೇವೆ ಮಾಡಿ, ತಾಯಿಗೆ ಪೂಜೆ ಮಾಡಿ, ತಾಯಿಗೆ ತೃಪ್ತಿಕರವಾಗಿ ಅವರಿಗೆ ಇಷ್ಟವಾದ ಆಹಾರವನ್ನು ನೀಡೋದ್ರಿಂದ, ಅವರ ಆಶೀರ್ವಾದ ಪಡೋದ್ರಿಂದ ಒಳ್ಳೆಯದಾಗುತ್ತದೆ. ಎಲ್ಲರಿಗೂ ಶುಭಂ ಭೂಯಾತು. ಈ ಗುರು ಪೌರ್ಣಿಮೆ ತಿಥಿ ಎಲ್ಲರಿಗೂ ಶುಭ ಫಲವನ್ನು ನೀಡಲಿ ಅಂತೇಳಿ ಹಾರೈಸುತ್ತೇನೆ. ಶುಭಂ ಭೂಯಾತು.